ಸರ್ ನಮಸ್ಕಾರ. ಸುಮಾರು ಜನಕ್ಕೆ ನಾವು ಕಳೆದ ಸಂಚಿಕೆಗಳಲ್ಲೆಲ್ಲ ಈ ಪ್ಯಾರಾಲಿಸಿಸ್ ಕಾಯಿಲೆಗಳಿಗೆ ನಾವು ಕೆಲವು ಮನೆಮದ್ದುಗಳನ್ನು ಹೇಳ್ಕೊಟ್ಟಿದ್ವಿ. ಮತ್ತು ಕೆಲವ್ರಿಗೆ ಏನಾಗಿತ್ತು ಅಂತಂದರೆ, ಈಗ ಸುಮಾರು ಒಂದು 3 ವರ್ಷ ಆಗಿತ್ತೆ, 4 ವರ್ಷ ಆಗಿರುತ್ತೆ, ಅವ್ರಿಗೆ ಆಸ್ಪತ್ರೆಗಳಿಗೆ ತೋರಿಸಿ ಸಾಕಾಗಿರುತ್ತೆ. ಅಂಥವರು ಈ ಒಂದು ತೈಲವನ್ನು, ಎಲ್ಲರಿಗೂ ಚಿರಪರಿಚಯವಾದಂಥ ಗಿಡ ಮತ್ತು ನಾವು ನಿತ್ಯ ಪೂಜೆ ಮಾಡುವಂಥ ಗಿಡ ಇದು. ಸೂರ್ಯದೇವನಿಗೆ ತುಂಬ ಅದ್ಭುತವಾದಂಥ ಪ್ರಿಯವಾದ ಗಿಡ ಇದು. ಎಕ್ಕದ ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಬಂದು ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಸ್ನೇಹಿತರೆ. ಸೊ ಈ ಒಂದು ಎಕ್ಕದ ಗಿಡ ಇದೆ ಅಲ್ವಾ, ಎಕ್ಕದ ಗಿಡದ್ದು ನೀವು ಈಶಾನ್ಯಕ್ಕಾಗಿರ್ಬೋದು ಅಥವಾ ಪೂರ್ವಕ್ಕಾಗಿರ್ಬೋದು, ಅದಕ್ಕೆ ಹರಿದಿರ್ತಕ್ಕಂಥ ಒಂದು ಬೇರನ್ನ ತೊಗೋಬೇಕು. ಸುಮಾರು ನೀವು ಎಷ್ಟು ಉದ್ದಾರು ತೊಗೊಳ್ಳಿ, ಅಂದರೆ ನಿಮಗೆ ಅದು ಕೆಲವು ದೊಡ್ಡ ಗಿಡ ಇದ್ದರೆ ಜಾಸ್ತಿ ಉದ್ದ ಇರುತ್ತೆ. ಸೊ ಅದನ್ನು ತೊಗೊಂಡು ಏನು ಮಾಡ್ಬೋದು ಅಂತಂದರೆ, ಆ ಎಕ್ಕದ ಬೇರಲ್ಲಿ ನಾವು ಭಾಳ ಮುಖ್ಯವಾಗಿ ಎಳ್ಳೆಣ್ಣೆ ಬರುತ್ತೆ ನೋಡಿ, ಶುದ್ಧವಾಗಿ ಗಾಣದಲ್ಲಿ ತೆಗೆದಿರ್ತಕ್ಕಂಥ ಎಳ್ಳೆಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಪೇಸ್ಟ್ ಥರ ಏನು ಮಾಡಬೇಕು, ತೇಯ್ಬೇಕು. ತೇಯ್ದು ಬಿಡಾಗ ಏನಾಗುತ್ತೆ, ಗಂಧದ ಥರ ಬರುತ್ತೆ ಅದು. ಸೊ ಆ ಗಂಧನ ನಮಗೆ ಈ ಕೈ ಕಾಲುಗಳಲ್ಲಿ ಈ ಸ್ವಾಧೀನ ಕಡಿಮೆ ಇರುತ್ತೆ, ಕೆಲವರಿಗೆ ಈ ಬೆಟ್ಟಿಗಳೆಲ್ಲ ಮಡ್ಚ್ಕೊಂಡಿರ್ತವೆ, ಆಮೇಲೆ ಕೆಲವರು ಕುಂಟೆಲ್ಲ ನಡೀತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಸೊ ಈ ಒಂದು ಲೇಪನವನ್ನು ನಿತ್ಯ ಸ್ನಾನಕ್ಕಿಂತ 1 ಗಂಟೆ ಮುಂಚೆ, ಅಂದರೆ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವಾಗ ಹಚ್ಚಬೇಕು ಅಂತ. ಸೊ ಅವರು ಗಮನ ಇಟ್ಕೇಳಿ, ಸ್ನಾನಕ್ಕಿಂತ ಮುಂಚೆ ಈ ಒಂದು ಎಕ್ಕೆಯ ಬೇರಿನ ಎಳ್ಳೆಣ್ಣೆಯಲ್ಲಿ ತೇದ್ಬಿಟ್ಟು, ಈ ಒಂದು ಕೈ ಕಾಲಲ್ಲಿ ಸ್ವಾಧೀನ ಕಡಿಮೆ ಇರೋದು ಅಥವಾ ಈ ಬೆರಳುಗಳೆಲ್ಲ ಮೂಮೆಂಟ್ ಇರಲ್ಲ ನೋಡಿ, ತುಂಬ ಹಳೇದಾಗಿರ್ತದೆ ಅದು. ಸೊ ಅಂಥವ್ರು ಇದನ್ನು ಏನು ಮಾಡಬೇಕು ಅಂದರೆ ಹಚ್ತಾ ಬರಬೇಕು. ಸುಮಾರು ತಿಂಗಳಿಂದ 1.5 ತಿಂಗಳು 2 ತಿಂಗಳು ಹಚ್ತಾ ಬರಬೇಕು. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ, ಇಲ್ಲೇ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಕೆಲವರಿಗೆ ಈ ಲಕ್ವವಾಗಿರೋದು, ಮೆದುಳಲ್ಲಿ ಇನ್ನೇನೋ ಸಮಸ್ಯೆ ಇದೆ, ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ ಅನ್ನೋರು ಸ್ವಲ್ಪ ಕೆಲವು ಒಳಗಡೆ ತಗೊಳ್ತಕ್ಕಂಥ ಮೆಡಿಸಿನ್ಗಳನ್ನ ತಗೋಬೇಕಾಗತ್ತೆ. ಮೆಡಿಸಿನ್ ಅಂದರೆ ಮನೆ ಔಷಧಿಗಳು ಇರ್ತವೆ, ಅದರಲ್ಲಿ ಹಾಲು ಊಟದ ಪದ್ಧತಿ ಇರ್ತದೆ, ಅದನ್ನೆಲ್ಲ ತೊಗೊಂಡು ನಾವು ಈ ಲಕ್ವ ಕಾಯಿಲೆಯಿಂದ ಆಚೆ ಬರ್ಬೋದು. ಸೊ ಯಾವಾಗ ರೋಗಿ ಸುಮಾರು ಒಂದು ಸ್ವಲ್ಪ ತಾಳ್ಮೆಯಿಂದ ಇದನ್ನು ಮಾಡ್ಕೋಬೇಕು. ಯಾಕಂದರೆ ಈ ಲಕ್ವ ಕಾಯಿಲೆ ಅನ್ನೋದು ಕೆಲವರಿಗೆ ಬೇಗ ಗುಣ ಆಗಿಬಿಡ್ತದೆ, ಇನ್ನು ಕೆಲವರಿಗೆ ತುಂಬ ಲೇಟ್ ಆಗ್ತದೆ. ಸೊ ಶಕ್ತಿಯ ಒಂದು ಕೊರತೆಯಿಂದ ಆಗಿರ್ಬೋದು, ಕೆಲವರಿಗೆ BP ಇರ್ತದೆ, ಕೆಲವರಿಗೆ ಶುಗರ್ ಇರ್ತದೆ, ಸಕ್ಕರೆ ಕಾಯಿಲೆ ಇರ್ತದೆ, ಅಂಥವ್ರಿಗೆ ನಿಧಾನ ಆಗ್ತದೆ. ಈ ಒಂದು ಎಕ್ಕೆ ಬೇರನ್ನು ಎಳ್ಳೆಣ್ಣೆ ತೆಗೆದ್ಬಿಟ್ಟು ಹಚ್ಕೊಂಡು ನೀವು ವಾಶಿ ಮಾಡ್ಕೋಬೋದು. ಸೊ ಕೆಲವ್ರಿಗೆ ಏನಂದರೆ, ಈಗ ಪಟ್ಟಣ ಪ್ರದೇಶಗಳಿರ್ತಾರೆ ಅವ್ರಿಗೆ, ಮತ್ತು ಕೆಲವರಿಗೆ ಕೆಲಸದ ಸಮಯದ ಅಭಾವ ಇರ್ತದೆ, ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಇದನ್ನು ಮಾಡ್ಕೊಳಕ್ಕಾಗ್ತಾರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ನೇರವಾಗಿ ಕೆಳಗಡೆ ತೋರಿಸ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ, ಈ ಎಕ್ಕದ ಬೇರು ಮತ್ತು ಕೆಲವು ಇನ್ನೂ ಅದ್ಭುತವಾದಂಥ ಈ ಅಶ್ವಗಂಧದ ಬೇರು, ಆಮೇಲೆ ನಿಮಗೆ ಶುಂಠಿ, ಆಮೇಲೆ ಬಲದ ಬೇರು, ಬಲದ ಸೊಪ್ಪು, ಎಕ್ಕೆ ಸೊಪ್ಪು, ಈ ಥರ ಸುಮಾರು 10-15 ಎಲೆಹುರಿ ಸೊಪ್ಪು, ಈ ಥರದ್ದೆಲ್ಲ ಹಾಕಿ ನಾವೊಂದು ತೈಲ ಮಾಡ್ತೇವೆ. ಅದಕ್ಕೆ ಲಕ್ವ ತೈಲ ಅಂತಲೇ ಹೆಸರು. ಈ ಲಕ್ವ ಆಗಿರೋರು ಅದನ್ನ ನಿತ್ಯ ಮಸಾಜ್ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ, ಅದ್ಭುತವಾಗಿ ಇದು ಗುಣ ಆಗ್ತಾ ಬರ್ತದೆ. ಈ ಸ್ವಾಧೀನ ಕಡಿಮೆ ಇರೋ ಕೈಗಳು ಮತ್ತು ಸೊಟ್ಟಾಗಿರೋ ಕೈಗಳು, ಇದು ಒಂದು ಭಾಗ ಹೊರಗಡೆ ಲೇಪನ ಮಾಡೋಕ್ಕೆ ಈ ತೈಲನ. ಇನ್ನು ಕೆಲವ್ರಿಗೆ ಸ್ವಲ್ಪ ಬೇಗ ಆಗಬೇಕು ಗುಣ ಅನ್ನೋರು, ಅದಕ್ಕೆ ಒಳಗಡೆ ನಿಮಗೆ ಕೆಲವು ಔಷಧ ಉಪಚಾರಗಳನ್ನು ಮಾಡ್ಕೊಂಡಾಗ ಏನಾಗ್ತದೆ, ಇನ್ನೂ ಬೇಗ ಗುಣ ಆಗ್ತದೆ. ಕೆಲವು ನಶ್ಯ ಅದೆಲ್ಲ ಮಾಡ್ಕೊಳ್ಳೋಕೆ ಸ್ನೇಹಿತರೆ. ಸೊ ಈ ಎಕ್ಕದ ಬೇರಿನ ಎಣ್ಣೆ ನಿಮಗೆ ಮಾಡಿಕೊಂಡು ನೀವು ನಿಮ್ಮ ಅಂಗವನ್ನು, ಅಂದರೆ ಕೈ ಕಾಲಾಗಿರ್ಬೋದು, ಯಾವುದೇ ಅಂಗವನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.